ಶ್ರೀಮನ್ನಾರಾಯಣ. ನಮಸ್ಕಾರ ವೀಕ್ಷಕರೇ. ಈ ದಿನ ನಾವು ಮಹಾಗಣಪತಿ ಬಗ್ಗೆ ತಿಳ್ಕೊಳ್ಳೋಣ. ಗಣಪತಿ ಅಂದರೆ ಗಣಗಳಿಗೆ ಅಧಿಪತಿ ಅಂತ, ವಿನಾಯಕ ವಿಶೇಷವಾದ ನಾಯಕ ಅಂತ ಅರ್ಥ. ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿ ಇದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರಾರ ಅಂತ 7 ಚಕ್ರಗಳಿವೆ. 7 ಚಕ್ರಗಳಿಗೆ ಮೂಲವಾಗಿರ್ತಕ್ಕಂಥ ಮೂಲಾಧಾರ ಶಕ್ತಿಗೆ ಅಧಿಪತಿ ಈ ಮಹಾಗಣಪತಿ. ಅಂಥ ಮಹಾಗಣಪತಿಯನ್ನು ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ, ಭಕ್ತಿಯಿಂದ ಧ್ಯಾನಿಸ್ತಾರೋ, ಅವರಿಗೆ ಕುಂಡಲಿನಿ ಶಕ್ತಿಯ ಮೂಲಾಧಾರ ಶಕ್ತಿ ಜಾಗೃತವಾಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಅಂಥ ಮಹಾಗಣಪತಿಯ ಆವಿರ್ಭಾವವನ್ನು ನಾವೀಗ ಪ್ರಸ್ತಾಪ ಮಾಡೋಣ. ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿ ಶ್ರೀ ಮಹಾವಿಷ್ಣುವಾದಂಥ ಶ್ರೀಮನ್ನಾರಾಯಣನನ್ನು ಕುರಿತು ಮಹಾ ತಪಸ್ಸನ್ನು ಮಾಡಿ ಆ ಪರಮಾತ್ಮ ನಾರಾಯಣನ ಅನುಗ್ರಹವನ್ನು ಪಡೆದು ಮಹಾಗಣಪತಿಯನ್ನು ತಾನು ಪಡಿಬೇಕು ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಾರಾಯಣನ ಅನುಗ್ರಹದಿಂದ ಆ ಜಗನ್ಮಾತೆಗೆ ಒಂದು ಪ್ರೇರಣೆ ಆಗಿದೆ. ಒಂದು ತನ್ನ ಮೈಲಿರ್ತಕ್ಕಂಥ ಅರಿಶಿಣವನ್ನೆಲ್ಲ ತೆಗೆದು, ಆ ಯಮ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಆ ಅರಿಶಿಣವನ್ನೆಲ್ಲ ತೆಗೆದು ಒಂದು ಉಂಡೆಯನ್ನಾಗಿ ಮಾಡಿ ಆ ಉಂಡೆಯಲ್ಲಿ ಆ ವಿಶೇಷವಾದಂಥ ಶಕ್ತಿಯನ್ನು ಐಕ್ಯ ಮಾಡ್ತಾರೆ. ಆ ಶಕ್ತಿ ಆ ಉಂಡೆಗೆ, ಆ ಅರಿಶಿಣದ ಉಂಡೆಗೆ ಏರ್ಪಟ್ಟು ಅಲ್ಲಿ ಒಂದು ಬಾಲಕ ಏರ್ಪಡ್ತಾನೆ. ಅದರಿಂದ ಯಾವುದರಿಂದ? ಅರಿಶಿಣದಿಂದ. ಆ ಬಾಲಕನೇ ಮಹಾಗಣಪತಿ. ಅಂಥ ಮಹಾಗಣಪತಿಗೆ ಒಂದು ಕರ್ತವ್ಯವನ್ನು ವಹಿಸಿ ಪಾರ್ವತಿ ದೇವಿ, ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ಬಾಗಿಲನ್ನು ಕಾಯ್ತಾ ಯಾರನ್ನು ಒಳಗೆ ಬಿಡ್ದಂತೆ ಕಾಯಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಯಥಾ ಪ್ರಕಾರವಾಗಿ ತಾಯಿ ಆಜ್ಞೆಯನ್ನು ಪಡೆದು ಆತ ಸಶಕ್ತನಾಗಿ ತಾನು ಒಂದು ಶೂಲವನ್ನು ಹಿಡಿದು ಯಥಾ ಪ್ರಕಾರವಾಗಿ ಬಾಗಲನ್ನು ಕಾಯಕ್ಕೆ ನಿಲ್ತಾನೆ. ಯಥಾ ಪ್ರಕಾರವಾಗಿ ಪರಮೇಶ್ವರ ಸ್ವಲ್ಪ ಸಮಯದ ನಂತರ ಬರ್ತಾನೆ. ಬಂದು ಪರಮೇಶ್ವರನ ಹತ್ರ ಮೊದಲು ಮಾತಾಗುತ್ತೆ, ಆಮೇಲೆ ವಾಗ್ವಾದ ಕೆಳಗತ್ತೆ. ನಂತರ ವಿಧಿ ಇಲ್ಲದಂತೆ ಪರಮೇಶ್ವರ ಆತನನ್ನ ತನ್ನ ತ್ರಿಶೂಲದಿಂದ ಕತ್ತರಿಸಬೇಕಾಗತ್ತೆ. ಕಾರಣ ಅಲ್ಲಿ ವಾಗ್ವಾದ ಅನ್ನೋದು ಒಂದು, ಮತ್ತು ತಾನನ್ನ ಒಳಗೆ ಬಿಟ್ಟಿಲ್ಲ ಅಂತೇಳಿ ಪರಮೇಶ್ವರ ಅವನನ್ನ ಸಂಹಾರ ಮಾಡ್ದ ಅನ್ನೋದು ಒಂದು ವಿಚಾರ. ಆದರೆ ಇಲ್ಲಿ ಒಂದು ಪ್ರಶ್ನೆ ಮಾಡ್ಬೋದು, ಸ್ವಾಮಿ ಶಿವ ಅಂದ್ರೆ ಸರ್ವಾಂತರ್ಯಾಮಿ ಅಲ್ವಾ, ಪರಮೇಶ್ವರ ಸರ್ವಜ್ಞಾನಿ ಅಲ್ವಾ, ದಕ್ಷಿಣಾಮೂರ್ತಿ ಅಲ್ವಾ, ಗರವೇ ಸರ್ವಲೋಕಾನಾಂ ಭಿಷಯೇ ಭವರೋಗಿನಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳಲ್ವಾ. ಅಂಥ ಮಹಾ ಪರಮೇಶ್ವರ ಈಶಾನಾಂ ಸರ್ವ ವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತರ್ಬ್ರಹ್ಮಣಾಧಿಪತರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ಅಂತ ವೇದ ಹೇಳಲ್ವಾ. ಅಂಥ ಪರಮೇಶ್ವರ ಶಿವನ ಗೊತ್ತಿಲ್ವಾ? ಶಿವನಿಗೆ ಗೊತ್ತಿದ್ದೇ ಬೇಕು ಅಂತಲೇ ಆ ಬಾಲಕನ ತಲೆಯನ್ನು ಕತ್ತರಿಸಿದ್ದು. ಇಲ್ಲಿ ಬರುತ್ತೆ, ಇಲ್ಲಿ ಒಂದು ಸಣ್ಣ ಸಂಶಯ ಎಲ್ಲರಲ್ಲೂ ಮೂಡಬಹುದು, ಸಹಜ. ಆದರೆ ಇದಕ್ಕೊಂದು ಒಂದು ಇತಿಹಾಸ ಹೊಂದಿದೆ, ಒಂದು ಹಿನ್ನೆಲೆ ಇದೆ. ಅದೇನಂತ ಹೇಳಿದ್ರೆ, ಗಜಾಸುರ ಅಂತಕ್ಕಂಥ ರಾಕ್ಷಸ ಅವನು ಬ್ರಹ್ಮನ ಕುರಿತು ವಿಶೇಷವಾದ ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಿದಾಗ ಆ ತಪಸ್ಸಿಗೆ ಒಲಿದಂಥ ಬ್ರಹ್ಮದೇವ ನಿನಗೇನು ವರ ಬೇಕು ಅಂತ ಕೇಳ್ತಾನೆ. ಕೇಳಿದಾಗ ಅವನು ಯೋಚನೆ ಮಾಡ್ತಾನೆ, ನನಗೆ ಸಾವೇ ಇಲ್ಲದಂಥ ವರವನ್ನು ಕೊಡು ಅಂತ ಹೇಳ್ತಾನೆ. ಅದು ಮಾತ್ರ ಸಾಧ್ಯವಿಲ್ಲ, ಅದನ್ನು ಬಿಟ್ಟು ನೀನೇನಾದರೂ ಕೇಳು ಅಂತ ಹೇಳ್ತಾನೆ. ಹಾಗಾದರೆ ನನಗೆ ಸಾವು ಬರಬಾರ್ದು, ಏನು ಮಾಡಬೇಕು, ಯಾವ ರೀತಿ ನಾನು ಈ ಸಾವಿಂದ ದೂರ ಆಗಬೇಕು ಅಂತ ಯೋಚನೆ ಮಾಡಿ, ಬ್ರಹ್ಮದೇವ ನನಗೆ ಸಾವು ಬರೋದಾದರೆ ನಾನು ಗಜಾಸುರ ಅಲ್ವಾ, ನನಗೆ ಆನೆ ಮುಖ ಇದೆ ಅಲ್ವಾ, ನನ್ನ ಸಂಹಾರ ಮಾಡ್ತಕ್ಕಂಥವನಿಗೂ ಆನೆ ಮುಖ ಇರಬೇಕು, ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನು, ಅವನು ಒಂದು ಸಲ ಸತ್ತು ಹುಟ್ಟಿರಬೇಕು, ಅಂದರೆ ಮರಣವನ್ನಪ್ಪಿ ಮತ್ತೆ ಹುಟ್ಟಿರಬೇಕು, ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್, ಅವನು ಅಯೋನಿಜನಾಗಿರಬೇಕು, ಯಾರ ತಾಯಿ ಹೊಟ್ಟೆಯಿಂದನೂ ಹುಟ್ಟಿರಬಾರ್ದು. ಇಂಥವನಿಂದ ಸಾವು ಬರೋದಾದ್ರೆ ನನಗೆ ಬರಲಿ ಅಂತ ವರವನ್ನೇ ಕೇಳಿದ. ತಥಾಸ್ತು ಅಂತೇಳಿ ಬ್ರಹ್ಮದೇವ ಆಶೀರ್ವಾದ ಮಾಡಿ ಅಂತರ್ಧಾನನಾದ, ಸತ್ಯಲೋಕ ಹೊರಟುಬಿಟ್ಟ. ಇಲ್ಲೇನಾಯ್ತು, ಇವನಿಗೆ ವಿಶೇಷವಾದ ಶಕ್ತಿ, ಇನ್ನು ನನ್ನ ಸಂಹಾರ ಮಾಡೋರು ಯಾರು ಅಂತೇಳಿ ಯಥಾ ಪ್ರಕಾರ ಇನ್ನು ಲೋಕಕಂಟಕನಾಗಿ ಎಲ್ಲ ಯಥಾ ಪ್ರಕಾರ ದೇವತೆಗಳಿಗೆ ಯಜ್ಞ ಯಾಗಗಳಿಗೆಲ್ಲ ತೊಂದರೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿ ಪ್ರಾರಂಭ ಮಾಡಿದ್ಮೇಲೆ ಎಲ್ಲ ದೇವತೆಗಳು ಹೋಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಇಲ್ಲಿ ಆ ಪರಮೇಶ್ವರನಿಂದ ಒಂದು ಅನುಗ್ರಹ ಆಗುತ್ತೆ. ಏನಂತ ಅಂತಂದರೆ
ಇಲ್ಲಿ ಆ ಮಹಾಗಣಪತಿಯ ಆವಿರ್ಭಾವ ಆಗುತ್ತೆ. ಆ ಮಹಾಗಣಪತಿಯ ಆವಿರ್ಭಾವದಿಂದ ಆ ಗಜಾಸುರನ ಸಂಹಾರವಾಗುತ್ತೆ ಅಂತ ಪರಮೇಶ್ವರ ದೇವತೆಗಳಿಗೆಲ್ಲರಿಗೂ ಅಭಯವನ್ನು ಕೊಟ್ಟಿರ್ತಾನೆ. ಆಗ ನೋಡಿ ಈ ವಿಚಾರ ಪರಮೇಶ್ವರನಿಗೆ ಗೊತ್ತಿಲ್ವಾ? ನಾನು ಆಗಲೇ ಹೇಳಿದಾಗೆ ಆ ಮಹಾಪರಮೇಶ್ವರನಿಗೆ ಎಲ್ಲ ಗೊತ್ತು, ಶಿವನಿಗೆ ಎಲ್ಲ ಗೊತ್ತಿದ್ದೇ ಅವನು ಉದ್ದೇಶಪೂರ್ವಕವಾಗಿ ಅವನನ್ನ ತನ್ನ ಮಗನಾಗಿರ್ತಕ್ಕಂಥ ಬಾಲಕನನ್ನ ಸಂಹಾರ ಮಾಡಬೇಕಾಯ್ತು. ಗೊತ್ತು ಪರಮೇಶ್ವರನಿಗೆ ತನ್ನ ಪತ್ನಿಯಾದಂಥ ಸತಿಯಾದಂಥ ಪಾರ್ವತಿಯಿಂದಲೇ ಇವನು ಸೃಷ್ಟಿಸಲ್ಪಟ್ಟವನು. ಅವಳ ಒಂದು ದೇಹಕ್ಕೆ ಮೈಗೆ ಲೇಪದವಾದಂಥ ಒಂದು ಅರಿಶಿಣವನ್ನೆಲ್ಲ ತೆಗೆದು ಆ ಒಂದು ಅರಿಶಿಣದ ಉಂಡೆಯಿಂದ ಸೃಷ್ಟಿಸಲ್ಪಟ್ಟಂತ ಮಗನಿವನು, ಬಾಲಕನಿವನು ಅಂತ ಗೊತ್ತಿದ್ದೇ ಮಾಡಿದೆ. ಯಾಕಂದ್ರೆ ಗಜಾಸನ ಸಂಹಾರ ಬೇಕಾಗಿತ್ತಲ್ಲ. ಅದಕ್ಕೋಸ್ಕರ ಪರಮೇಶ್ವರ ಬಂದ, ಉದ್ದೇಶಪೂರ್ವಕವಾಗಿಯೇ ವಾಗ್ವಾದಗಳನ್ನ ಮಾತಾಗಿ ನಂತರ ವಾಗ್ವಾದವಾಗಿ ನಂತರ ಅವನ ತಲೆಯನ್ನ ಕತ್ತರಿಸ್ಬೇಕಾಯ್ತು. ಅಂದ್ರೆ ಇಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಯ್ತಾ? ಒಂದು ಸಲ ಯಾವುದೇ ಆ ಮಗು ತನ್ನನ್ನ ಸಂಹಾರ ಮಾಡ್ತಕ್ಕಂಥ ಮಗು ಒಂದು ಬಾಲಕ ಸತ್ತು ಹುಟ್ಟಿರ್ಬೇಕು ಅಂತ ಕೇಳಿದ್ನಲ್ಲ ಅವನು. ಅದಕ್ಕೋಸ್ಕರ ಇಲ್ಲಿ ಏನ್ ಬಂತು ಅಂತ ವಿಚಾರ, ಪರಮೇಶ್ವರನ್ ಗೊತ್ತಿದ್ದೆ ಅವನೊಂದು ಸರಿ ಸಂಹಾರ ಮಾಡ್ದ. ಮೊದಲನೇದು ಒಂದು ಕಂಡೀಷನ್ ಇಲ್ಲಿ ಪರಿಪೂರ್ಣ ಆಯಿತು. ಎರಡನೇದು, ಅವನು ಅಯೋನಿಜನಾಗಿರ್ಬೇಕು. ಪಾರ್ವತಿ ತನ್ನ ಮೈಗೆ ಲೇಪನ ಮಾಡಿಕೊಂಡಂತ ಅರ್ಶಿಣದಿಂದ ತಾನೇ ಉದ್ಭವ ಆಗಿದ್ದು. ಹಾಗಾಗಿ ಅವನು ಯಾವ ತಾಯಿ ಗರ್ಭದಿಂದಲೂ ಹುಟ್ಟಿಲ್ಲ. ಹಾಗಾಗಿ ಅಯೋನಿಜನಾಗಿದ್ದಾನಲ್ಲ, ಅಲ್ಲಿ ಎರಡನೇ ಕಂಡೀಷನ್ ಅಲ್ಲಿ ಸರೋಯ್ತು. ಇನ್ನು ಮೂರನೇ ಕಂಡೀಷನ್ ಮುಖ್ಯವಾಗಿ ಹೇಳೋದಾದ್ರೆ ಗಜಾಸುರ. ಅಂದ್ರೆ ಗಜಾಸುರ ಕೇಳಿದೇನು? ಗಜಮುಖನಿಂದಲೇ ನನಗೆ ಸಂಹಾರ ಆಗಬೇಕು ಅಂತ ಕೇಳಿದ್ನಲ್ಲ. ಇಲ್ಲಿ ಇವನ ತಲೆ ತುಂಡರಿಸಲ್ಪಟ್ಟಾಗ, ಮುಂಡ ಬೇರ್ಪಟ್ಟಾಗ ಪರಮೇಶ್ವರ ಹೇಳಿದ್ದೇನು? ಉತ್ತರಕ್ಕೆ ಯಾವುದೇ ಪ್ರಾಣಿಯಾಗಲಿ ಯಾರೇ ಆಗಿರಲಿ ಮಲಗಿದ್ರು ಅವರ ತಲೆಯನ್ನು ಕತ್ತರಿಸಿ ತರಬೇಕು ಅಂತ ತನ್ನ ಪ್ರಮಥ ಗಣಕ್ಕೆ ಹೇಳಿರ್ತಾರೆ. ಆ ಪ್ರಮಥ ಗಣದವರೆಲ್ಲರೂ ಆ ಶಿವಾಜ್ಞೆಯಂತೆ ಹೋಗಿ ಎಲ್ಲ ಯಥಾ ಪ್ರಕಾರ ದಿಕ್ಕುಗಳನ್ನೆಲ್ಲ ಹುಡುಕೊಂಡು ಬಂದು ಉತ್ತರಕ್ಕೆ ಯಾರು ಮಲಗಿದ್ದಾರೆ ಅಂತ ನೋಡಿದ್ರು. ಯಾರು ಮಲಗಿಲ್ಲ, ಒಂದು ಆನೆ ಮಲಗಿತ್ತು. ಆ ಆನೆ ತಲೆಯನ್ನು ಕತ್ತರಿಸಿ ಯಥಾ ಪ್ರಕಾರ ಆನೆಯನ್ನ ತೆಗೆದುಕೊಂಡು ಬಂದು ಆ ಗಣಪತಿ ಆ ಬಾಲಕನಿಗೆ ಜೋಡಿಸಿ ಪರಮೇಶ್ವರ ಪ್ರಾಣದಾನವನ್ನ ಮಾಡಿದ. ಆಗ ಮಹಾಗಣಪತಿಯ ಆವಿರ್ಭಾವ ಉಂಟಾಯಿತು. ಮಹಾಗಣಪತಿಯ ಮುಖ ಏನಾಯ್ತು? ಗಜಮುಖ ಆಯಿತು. ಗಜಾನನ ಹೇಳ್ತಾರೆ. ಗಜಾನನಂ ಭೂತ ಗಣಾದಿ ಸೇವಿತಂ ಅಂತ ಹೇಳಲ್ಲ. ಆನನ ಅಂದ್ರೆ ಮುಖ, ಗಜ ಆನನ, ಆನೆಯ ಮುಖವುಳ್ಳವನಾದ ಅಂಥ ಗಜಾನನಿಂದ ಗಜಾಸುರ ಅಂತಕ್ಕಂಥ ರಾಕ್ಷಸನ ವಧೆಯಾಯಿತು. ನೋಡಿ, ಇದು ಮಹಾಗಣಪತಿಯ ಆವಿರ್ಭಾವ. ಇಲ್ಲಿ ಯಾರಿಗೆ ಆಗಲಿ ಸಹಜವಾಗಿ ಸಂಶಯ ಮೂಡಬಹುದು. ಪರಮೇಶ್ವರನಿಗೆ ಗೊತ್ತಿಲ್ಲದೆ ತನ್ನ ಸ್ವಂತ ಮಗನನ್ನ ಸಂಹಾರ ಮಾಡುವಂತ ಪ್ರಮೇಯ ಏನಿತ್ತು ಅಂತ. ಅಂದ್ರೆ ಗೊತ್ತಿದ್ದೇ ಪರಮೇಶ್ವರ ಉದ್ದೇಶಪೂರ್ವಕವಾಗಿಯೇ ತನ್ನ ಬಾಲಕನಾದಂಥ ತನ್ನ ಮಗನನ್ನ ತಲೆಯನ್ನು ತುಂಡರಿಸಿ ನಂತರ ಗಜಮುಖನನ್ನಾಗಿ ಮಾಡಿ ಆ ಗಜಾಸುರನಿಂದ, ಅಂದ್ರೆ ಆ ಗಜಮುಖನಾದಂಥ ಗಣಪತಿಯಿಂದ ಗಜಾಸುರನಾದಂಥ ಮಹಾರಾಕ್ಷಸನನ್ನ ಮಹಾಗಣಪತಿ ಮುಖಾಂತರ ಅವನನ್ನ ಸಂಹಾರ ಮಾಡಿದ್ದಾನೆ ಪರಮೇಶ್ವರ ಅಂತ ನಾವು ತಿಳ್ಕೊಳ್ಬೇಕು. ಅಂಥ ಮಹಾಗಣಪತಿ, ಯಾರು ಮಹಾಗಣಪತಿಯನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಸ್ವಾಮಿಯನ್ನ ಆರಾಧಿಸ್ತಾರೋ, ಪೂಜಿಸ್ತಾರೋ, ಶ್ರದ್ಧೆಯಿಂದ ಸಂಕಷ್ಟಹರ ಚತುರ್ಥಿ ದಿನ ವಿಶೇಷವನ್ನು ಪೂಜಿಸ್ತಾರೋ, ಹಾಗೆ ವಿನಾಯಕನ ಪೂರ್ಣ ಅನುಗ್ರಹವಾಗಿ ಆ ಗಣಪತಿಯ ಅನುಗ್ರಹದಿಂದ ವಿಶೇಷವಾದಂಥ ಜ್ಞಾನ, ಭಕ್ತಿ, ಸಕಲೈಶ್ವರ್ಯವು ಪ್ರಾಪ್ತಿಯಾಗುತ್ತೆ ಅಂತ ನಾವು ತಿಳಿತಾ ಇಲ್ಲಿಗೆ ಮಹಾಗಣಪತಿಯ ಒಂದು ಪ್ರವಚನವನ್ನು ಪರಿಪೂರ್ಣ ಮಾಡ್ತಿದ್ದೀನಿ. ಜೈ ಶ್ರೀಮನ್ನಾರಾಯಣ. ನಮಸ್ಕಾರ.